ನಾಳೆ ಸೆಪ್ಟೆಂಬರ್ 28 ಶನಿವಾರದ ದಿನ ವಿಶೇಷವಾದ ಇಂದಿರಾ ಏಕಾದಶಿ ಬಂದಿದೆ. ನಾಳೆ ವಿಷ್ಣು ದೇವರ ಪೂಜೆ ಹೇಗಿರಬೇಕು, ಪಿತೃಪಕ್ಷದಲ್ಲಿ ಬಂದಿರುವ ಈ ಏಕಾದಶಿ ವ್ರತವನ್ನು ಆಚರಿಸಿದರೆ ಯಾವೆಲ್ಲ ಫಲಗಳು ಉಂಟಾಗುತ್ತೆ, ಈ ವ್ರತದ ವಿಶೇಷ ಕಥೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಪಿತೃಪಕ್ಷದಲ್ಲಿ ಬಂದಿರುವ ಈ ಏಕಾದಶಿಯ ದಿನದಂದು ಕೇವಲ ನಮ್ಮ ಕಷ್ಟಗಳಷ್ಟೇ ಅಲ್ಲದೆ ಪಿತೃಗಳು ನರಕಲೋಕದಲ್ಲಿದ್ದರೆ ಅಥವಾ ಅವರು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಎಂದರೆ ಈ ಏಕಾದಶಿ ವ್ರತ ಕಥೆಯನ್ನು ಕೇಳುತ್ತಾ ನಿಯಮ ನಿಷ್ಠೆಯಿಂದ ಈ ವ್ರತದ ಆಚರಣೆಯನ್ನು ಮಾಡಿದರೆ ಖಚಿತವಾಗಿ ಪಿತೃಗಳಿಗೆ ಒಳಿತಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಪಿತೃಶಾಂತಿಯಾಗುತ್ತೆ, ವಿಷ್ಣುವಿನ ಕೃಪೆ ಉಂಟಾಗುತ್ತೆ, 1000 ಗೋದಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ವ್ರತವನ್ನು ಆಚರಿಸಿದರೆ ಪಿತೃಗಳ ಶಾಂತಿ ಆಗುವುದಷ್ಟೇ ಅಲ್ಲದೆ ನಿಮ್ಮೆಲ್ಲ ಸರ್ವ ಪಾಪಗಳು ಕಳೆದು ಕಷ್ಟಗಳೆಲ್ಲ ದೂರವಾಗುತ್ತೆ. ಈ ವ್ರತದ ವಿಶೇಷ ಕಥೆ ಏನು ಅಂತ ನೋಡೋದಾದ್ರೆ, ಪೂರ್ವ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಸದಾ ದೇವರ ಧ್ಯಾನವನ್ನ ಮಾಡುವಂತಹ ಸದ್ಗುಣಗಳನ್ನು ಹೊಂದಿದಂತಹ ರಾಜನಿದ್ದನು. ಅವನ ಹೆಸರು ಇಂದ್ರಸೇನ. ತನ್ನ ರಾಜ್ಯಕ್ಕಾಗಿ, ರಾಜ್ಯದ ಜನರಿಗಾಗಿ ಅನೇಕ ವಿಧವಾಗಿ ಶ್ರಮಿಸುತ್ತಿರುತ್ತಾನೆ. ಇದನ್ನು ಗಮನಿಸಿದಂತಹ ನಾರದರು ಇಂದ್ರಸೇನನನ್ನು ಒಂದು ದಿನ ಭೇಟಿ ಮಾಡಿ ಹೇಗೆ ತಿಳಿಸುತ್ತಾರೆ, ಇಂದ್ರಸೇನ ನಿನ್ನ ತಂದೆ ಸತ್ತ ನಂತರ ಯಮಲೋಕದಲ್ಲಿ ವಾಸ ಮಾಡುತ್ತಿದ್ದಾರೆ, ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲು ಒಂದು ಕೆಲಸವನ್ನು ನೀನು ಮಾಡಬೇಕು, ಆಗ ನಿಮ್ಮ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ನಾರದರು ಹೀಗೆ ಹೇಳಿದಾಗ ಇಂದ್ರಸೇನ ರಾಜನು ಏನು ಮಾಡಬೇಕು ಎಂದು ಕೇಳಿದಾಗ, ಭಾದ್ರಪದ ಮಾಸದಲ್ಲಿ ಬರುವಂತಹ ಇಂದಿರಾ ಏಕಾದಶಿಯನ್ನು ನಿಮ್ಮ ತಂದೆಗೋಸ್ಕರ ವಿಷ್ಣುವಿನ ಸ್ಮರಣೆಯೊಂದಿಗೆ ನಿಯಮ ನಿಷ್ಠೆಯಿಂದ ಆಚರಿಸಬೇಕು. ಈ ಇಂದಿರಾ ಏಕಾದಶಿಯನ್ನ ನೀನು ಆಚರಿಸಿದ್ದೇ ಆದಲ್ಲಿ ಇದರ ಪುಣ್ಯದ ಫಲದಿಂದ ನಿಮ್ಮ ತಂದೆಗೆ ಸದ್ಗತಿ ಉಂಟಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂದು ತಿಳಿಸಿಕೊಡ್ತಾರೆ. ಆಗ ಇಂದ್ರಸೇನ ರಾಜನು ಈ ಇಂದಿರಾ ಏಕಾದಶಿಯನ್ನು ವಿಷ್ಣು ಸ್ಮರಣೆಯನ್ನ ಮಾಡುತ್ತಾ ಭಕ್ತಿಯಿಂದ ಉಪವಾಸವಿದ್ದು ಆಚರಿಸುತ್ತಾನೆ. ನಂತರ ಇಂದ್ರಸೇನನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಸದ್ಗತಿಗಳು ಪ್ರಾಪ್ತಿಯಾಗುತ್ತೆ. ಈ ಇಂದಿರಾ ಏಕಾದಶಿಯ ದಿನ, ನಾಳೆಯ ದಿನ ತಪ್ಪದೆ ಪ್ರತಿಯೊಬ್ಬರು ಕೂಡ ಸ್ನಾನದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಬೆರೆಸಿ ಸ್ನಾನವನ್ನ ಮಾಡಬೇಕು. ಈ ದಿನ ಆದಷ್ಟು ಮನೆಯ ಸದಸ್ಯರು ವಿಷ್ಣು ಸ್ಮರಣೆಯನ್ನ ಮಾಡುತ್ತಾ ಯಾರೊಂದಿಗೂ ಹೆಚ್ಚು ಮಾತನಾಡದೆ ಮೌನವಾಗಿದ್ದು ವಿಷ್ಣು ಸ್ಮರಣೆಯನ್ನ ಮಾಡುತ್ತಾ ಉಪವಾಸವನ್ನ ಆಚರಿಸಬೇಕು. ಸ್ನಾನದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮಣೆಯ ಮೇಲೆ ಅರಿಶಿಣ ಬಣ್ಣದ ವಸ್ತ್ರವನ್ನ ಇಟ್ಟು ವಿಷ್ಣು ದೇವರ ಚಿತ್ರಪಟವನ್ನ ಅದರ ಮೇಲೆ ಇಡಬೇಕು. ನಂತರ ವಿಷ್ಣು ದೇವರ ಮುಂದೆ ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ಹಸುವಿನ ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ನಿಮ್ಮ ವಂಶದಲ್ಲಿ ಯಾರಾದರೂ ಮರಣಿಸಿದ್ದರೆ, ಪಿತೃಗಳಿಗೆ ಶಾಂತಿ ಸಿಕ್ಕಿಲ್ಲ ಎಂದು ಅನ್ನಿಸುತ್ತಿದ್ದರೆ ಸರ್ವ ಪಿತೃಗಳ ಹೆಸರನ್ನ ಹೇಳುತ್ತಾ ಅವರಿಗೆಲ್ಲ ಸದ್ಗತಿಗಳು ಸಿಗಲಿ ಎಂದು ಕೇಳಿಕೊಳ್ಬೇಕು. ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಪ್ರಾಪ್ತಿಯಾಗುತ್ತೆ. ಪಿತೃಗಳು ಏನಾದರೂ ನರಕದಲ್ಲಿ ಇದ್ದರೆ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಶುಕ್ರವಾರ ದಶಮಿ ಆಚರಿಸಿ, ಅಂದರೆ ಅವತ್ತಿನ ದಿನದಿಂದಲೇ ಪಿತೃಗಳಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸುತ್ತಾ ವಿಷ್ಣು ದೇವರ ಸ್ಮರಣೆಯನ್ನ ಮಾಡಿಕೊಳ್ಳಬೇಕು. ಅವತ್ತಿನ ದಿನ ರಾತ್ರಿ ಅಲ್ಪ ಆಹಾರವನ್ನು ಸೇವಿಸಿ ಮಲಗಬೇಕು. ಶನಿವಾರದ ದಿನ ಸಂಪೂರ್ಣ ಉಪವಾಸವಿದ್ದು ಅವತ್ತಿನ ದಿನ ರಾತ್ರಿ ವಿಷ್ಣು ದೇವರ ಪ್ರಾರ್ಥನೆಯನ್ನ ಮಾಡುತ್ತಾ ದೇವರ ಕತೆ, ಭಜನೆ, ವ್ರತ ಕಥೆಗಳನ್ನು ಕೇಳುತ್ತಾ ಆದಷ್ಟು ಜಾಗರಣೆಯನ್ನ ಮಾಡಿಕೊಳ್ಬೇಕು. ಮರುದಿನ ಅಂದರೆ ದ್ವಾದಶಿಯ ದಿನ ಭಾನುವಾರ ಬೆಳಿಗ್ಗೆ 6:30 ನಂತರ ಆಹಾರವನ್ನು ಸ್ವೀಕರಿಸಿ ಉಪವಾಸವನ್ನ ಬಿಡಬೇಕು. ಮನೆಗೆ ಸಮೀಪದಲ್ಲಿ ಇರುವಂತಹ ವಿಷ್ಣು ದೇವರ ಆಲಯಕ್ಕೆ ತೆರಳಿ ಏಕಾದಶಿಯ ದಿನ ವಿಷ್ಣು ದೇವರ ಸೇವೆಯನ್ನ ಮಾಡಿಕೊಳ್ಬೇಕು. ಹೇಗೆ ಅಂದರೆ ವಿಷ್ಣು ದೇವರ ಆಲಯದಲ್ಲಿ ಇರುವಂತಹ ಗಿಡಗಳಿಗೆ ನೀರನ್ನು ಹಾಕೋದಾಗಿರ್ಬೋದು, ಅಲ್ಲಿನ ಮೆಟ್ಟಲುಗಳನ್ನು ತೊಳೆದು ಅರಿಶಿಣ ಕುಂಕುಮವನ್ನು ಇಡೋದಾಗಿರ್ಬೋದು, ಅಲ್ಲಿನ ಭಕ್ತರಿಗೆ ಶುದ್ಧ ಜಲವನ್ನು ನೀಡುವುದು, ಹೀಗೆ ವಿಷ್ಣು ಸೇವೆಯನ್ನ ಮಾಡಿಕೊಳ್ಬೇಕು. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಹೇಳುತ್ತಾ ಗೋಸೇವೆಯನ್ನ ಮಾಡಿಕೊಳ್ಬೇಕು. ಪಿತೃಗಳ ಹೆಸರನ್ನ ಹೇಳಿಕೊಂಡು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಬೇಕು. ಈ ಇಂದಿರಾ ಏಕಾದಶಿಯನ್ನು ಆಚರಿಸಿ ವಿಷ್ಣು ಕೃಪೆ ಜೊತೆಗೆ ಪಿತೃಗಳ ಕೃಪೆಯನ್ನ ಪಡೆಯಿರಿ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.